ನಡುಬಾಡೆ ವಾರ್ತೆಗಳಿಗೆ ಸ್ವಾಗತ. ನಾನು ರಶ್ಮಿ. ಮುಖ್ಯಾಂಶಗಳು. ಇಂದು ಓಂಕಾರೇಶ್ವರ ದೇವಾಲಯಕ್ಕೆ ಕೋಮರತಚ್ಚನ್ ಭೇಟಿ. ಭಕ್ತಾದಿಗಳಿಗೆ ಬೈತೂರು ಉತ್ಸವಕ್ಕೆ ಅಧಿಕೃತ ಆಹ್ವಾನ. ಕೊಡಗಿನ ವಿವಿಧೆಡೆ ಬಿಎಸ್ಎನ್ಎಲ್ ಟವರ್ ಅಳವಡಿಸಲು ಸಂಸದ ಯದುವೀರ್ ಪತ್ರ. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ಆಶ್ರಯದಲ್ಲಿ ಕೊಡವ ಭಾಷಿಕ ಸಮುದಾಯದೊಳಗೆ ಐಪಿಎಲ್ ಮಾದರಿ ಕ್ರಿಕೆಟ್ ಏಪ್ರಿಲ್ನಲ್ಲಿ. ಜಿಲ್ಲೆಯ ಹಲವೆಡೆ ಪೊಲೀಸರು ಮತ್ತು ವಿದ್ಯಾರ್ಥಿಗಳಿಂದ ರಸ್ತೆ ಸುರಕ್ಷತಾ ಜಾಥಾ. ವಾರ್ತೆಗಳ ವಿವರ. ಸಂಪ್ರದಾಯದಂತೆ ಕೇರಳದ ಬೈತೂರಪ್ಪ ದೇವಾಲಯದಿಂದ ಕೋಮರತಚ್ಚನ್ ಜನವರಿ 9ರವರೆಗೆ ಕೊಡಗಿನ ವಿವಿಧ ದೇವಾಲಯಗಳು ಹಾಗೂ ಐನ್ಮನೆಗೆ ಭೇಟಿ ನೀಡಲಿರುವರು. ಅದರಂತೆ ಇಂದು ಬೆಳಿಗ್ಗೆ 10 ಗಂಟೆಯಿಂದ 10:30 ಗಂಟೆಯವರೆಗೆ ಶ್ರೀ ಓಂಕಾರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಲಿದ್ದು, ನಂತರ ಶ್ರೀ ಕೋಟೆ ಗಣಪತಿ ದೇವರಿಗೆ ಪೂಜೆ ಸಲ್ಲಿಸಲಿರುವರು. ಭಕ್ತಾದಿಗಳು ಪೂಜೆಯಲ್ಲಿ ಭಾಗವಹಿಸಿ ದೇವರ ಹಾಗೂ ಕೋಮರತಚ್ಚನ ಆಶೀರ್ವಾದ ಪಡೆಯಬೇಕೆಂದು ಶ್ರೀ ಓಂಕಾರೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಚುಮ್ಮಿ ದೇವಯ್ಯ ಅವರು ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯ ಹಲವು ಭಾಗಗಳ ಸಾರ್ವಜನಿಕರು ದೂರವಾಣಿ ಸಂಪರ್ಕದಿಂದ ವಂಚಿತರಾಗುತ್ತಿದ್ದು, ಪರಿಹಾರಕ್ಕಾಗಿ ಆಯ್ದ ಸ್ಥಳಗಳಾದ ಮಾದಾಪುರ 1, ಮಾದಾಪುರ 2, ಐಗೂರು, ಕಾನ್ವೆಂಟ್ ಜಂಕ್ಷನ್, ಸುದರ್ಶನ್ ಗೆಸ್ಟ್ ಹೌಸ್, ಮಡಿಕೇರಿ, ಮೇಕೇರಿ, ಸೋಮವಾರಪೇಟೆ, ಸಿದ್ದಾಪುರ ಬಸ್ ಸ್ಟ್ಯಾಂಡ್, ಕೆಶೆಟ್ಟಿಗೇರಿ, ವಿರಾಜಪೇಟೆ, ಕೋಲಾರಹಳ್ಳಿ, ಕುಂಜಿಲಗೇರಿ, ಕಿರಂದಾಡ, ಸುಂಟಿಕೊಪ್ಪ 1, ಸುಂಟಿಕೊಪ್ಪ 2, ಸಂಪಾಜೆ, ಹರಿಹರ, ಕಾಟಗೇರಿ, ಕೆದಕಲ್, ರಾಮೇನಹಳ್ಳಿ, ಮೂರ್ನಾಡು, ಹೊದ್ದೂರು, ಹೊದವಾಡ, ನೆಲ್ಲಿಹುದಿಕೇರಿ, ಪಾಲಂಗಾಲ ರೆಸಾರ್ಟ್ ಸಮೀಪ, ಕೇಂಬುಕೊಲ್ಲಿ, ಗುಯ್ಯ, ಚೌಡ್ಲು, ರಂಗಸಮುದ್ರ, ಯದೂರ್, ಬಡಗೊಟ್ಟ, ದೇವನಗೇರಿ, ಇರುಪ್ಪು, ಮುಕ್ಕೋಡ್ಲು, ಕಕ್ಕಬೆ ಮತ್ತು ನಲ್ಲೂರು ಪ್ರದೇಶಗಳಲ್ಲಿ ಟವರ್ ಅಳವಡಿಸಲು ಕ್ರಮ ಕೈಗೊಳ್ಳುವಂತೆ ಸಂಸದ ಯದುವೀರ್ ಒಡೆಯರ್ ಅವರು ಅಧಿಕಾರಿಗಳಿಗೆ ಪತ್ರ ಬರೆದು ಸೂಚಿಸಿದ್ದಾರೆ. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ಆಶ್ರಯದಲ್ಲಿ ಕೊಡವ ಭಾಷಿಕ ಸಮುದಾಯದೊಳಗೆ ಐಪಿಎಲ್ ಮಾದರಿ ಕ್ರಿಕೆಟ್ ಏಪ್ರಿಲ್ 9ರಿಂದ ನಡೆಯಲಿದ್ದು, ಕೊಡಗು ಮತ್ತು ಕೊಡಗಿನಾಚೆ ನೆಲೆಸಿರುವ ಕೊಡವ ಭಾಷಿಕ ಜನಾಂಗದವರು ಭಾಗವಹಿಸಲಿದ್ದಾರೆ ಎಂದು ಫೌಂಡೇಶನ್ ಅಧ್ಯಕ್ಷ ಪೋರುಕೊಂಡ ಸುನಿಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ಹಲವೆಡೆ ಪೊಲೀಸರು ಮತ್ತು ವಿದ್ಯಾರ್ಥಿಗಳಿಂದ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಜಾಗೃತಿ ಮೂಡಿಸುವ ಕಾಲ್ನಡಿಗೆ ಜಾಥಾ ನಡೆಯಿತು. ಜಾಥಾದ ಮೂಲಕ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆ ಹಾಗೂ ಕಾನೂನು ಪಾಲನೆಯ ಕುರಿತು ಅರಿವು ಮೂಡಿಸಲಾಯಿತು. ಇಲ್ಲಿಗೆ ನಡುಬಾಡೆ ವಾರ್ತೆ ಮುಕ್ತಾಯವಾಯಿತು. ಶುಭ ದಿನ.